ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್. ಶಾಂತಿ ಸ್ಥಾಪನೆಗೂ ಹಲವು ಷರತ್ತುಗಳನ್ನ ವಿಧಿಸಿದೆ. ಈ ಕ್ಷಣದಿಂದ ಜಾರಿಗೆ ಬರುವಂತೆ ಎಲ್ಲಾ ಕಡೆಯಿಂದನೂ ಕೂಡ ದಾಳಿಯನ್ನ ಸ್ಥಗಿತ ಮಾಡುವಂತೆ ಷರತ್ತನ್ನ ವಿಧಿಸಲಾಗಿದೆ. ಲೆಬನಾನ್ ಮೇಲೂ ದಾಳಿ ಮಾಡದಂತೆ ಇಸ್ರೇಲ್ಗೆ ಇರಾನ್ ತಾಕೀತು ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಹೆಚ್ಚುವರಿ ಸೇನಾ ಜಮಾವಣೆ ಮಾಡಲ್ಲ. ಇರಾನ್ ದೇಶದ ಸಾರ್ವಭೌಮತ್ವಕ್ಕೆ ಗೌರವ ಕೊಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇರಾನ್ ದೇಶದ ಆಂತರಿಕ ವಿಚಾರಗಳಲ್ಲಿ ಅಮೆರಿಕ ತಲೆ ಹಾಕುವಂತಿಲ್ಲ. ಇರಾನ್ಗೆ ಅಮೆರಿಕ ಹೇರಿದ್ದಂತ ಜಲ ದಿಗ್ಬಂಧನ ಸಂಪೂರ್ಣ ಅಂತ್ಯ ಆಗುತ್ತೆ. ಮುಂದಿನ 30 ದಿನಗಳ ಒಳಗೆ ಹಾರ್ಮುಜ್ ಜಲಸಂಧಿ ಯಥಾಸ್ಥಿತಿಗೆ ಬರಲಿದೆ. ಯುದ್ಧಕ್ಕೂ ಮೊದಲಿದ್ದ ರೀತಿ ಹಾರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಇರಾನ್ ಸಮ್ಮತಿಯನ್ನ ಕೊಟ್ಟಿದೆ. ಅಣು ಒಪ್ಪಂದ ಸಂಬಂಧ ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಇರಾನ್ಗೆ 60 ದಿನ ಡೆಡ್ಲೈನ್ ಕೊಡಲಾಗಿದೆ. ಅಮೆರಿಕ ದೇಶದಲ್ಲಿ ಇದ್ದಂತ ಇರಾನ್ ದೇಶದ $24 ಬಿಲಿಯನ್ ಇಷ್ಟು ಮೌಲ್ಯದ ಸ್ವತ್ತು ಬಿಡುಗಡೆಗೆ ಕೂಡ ಷರತ್ತನ್ನ ವಿಧಿಸಿದೆ. ಇರಾನ್ ಮೇಲೆ ವಿಧಿಸಿದ್ದಂತ ತೈಲ ಮಾರಾಟ ದಿಗ್ಬಂಧನ ತೆರೆಯೋದಕ್ಕೂ ಕೂಡ ಅಮೆರಿಕ ಸಮ್ಮತಿಯನ್ನ ಕೊಟ್ಟಿದೆ. ಯುದ್ಧ ಶುರುವಾಗುವ ಮುನ್ನವೇ ಇದೆಲ್ಲವನ್ನು ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಯುದ್ಧ ಆಗ್ಲಿ, ಜಲ ಸಂಪನ್ಮೂಲ ಆಗ್ಲಿ, ಮತ್ತೊಂದು ಕಡೆ ಮಾನವ ಸಂಪನ್ಮೂಲ ಆಗ್ಲಿ, ಇದ್ಯಾವುದೂ ಕೂಡ ಹಾಳಾಗ್ತಾ ಇರಲಿಲ್ಲ. ಈಗಾಗಲೇ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆಯಿತು. ಜೊತೆಗೆ ಇಸ್ರೇಲ್ಗೆ ಅಮೆರಿಕ ಕೈ ಜೋಡಿಸ್ತು. ಅದರಿಂದಾಗಿ ದಾಳಿ ಪ್ರತಿದಾಳಿಗಳು ಮತ್ತೆ ಹೆಚ್ಚಾದವು. ಸಾಕಷ್ಟು ನಷ್ಟ ಆಗಿದ್ದಾಗಿದೆ. ಈ ಯುದ್ಧದಿಂದಾಗಿ, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಬರೀ ಅವು ದೇಶಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳಿಗೆ, ಭಾರತಕ್ಕೆ, ಪ್ರತಿ ದೇಶಗಳಿಗೂ ಕೂಡ ಅಫೆಕ್ಟ್ ಆಯಿತು. ಸದ್ಯ ಈಗ ನೋಡಿ, ಈ ಮಾತುಕತೆಯಲ್ಲಿ ಕೆಲ ಷರತ್ತುಗಳನ್ನು ವಿಧಿಸಲಾಗಿದೆ. ಅಮೆರಿಕ ಅದೆಲ್ಲದಕ್ಕೂ ಕೂಡ ಸಮ್ಮತಿಸಿದೆಯಂತೆ. ಇದೇ ರೀತಿ ಯುದ್ಧ ದೊಡ್ಡಕ್ಕಾಗ್ತಾ ಹೋದರೆ ಬೇರೆ ದೇಶಗಳ ಮೇಲೂ ಅಫೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಅಮೆರಿಕ ಕೂಡ ಆಗಾಗ ಪೌರುಷ ತೋರಿಸುತ್ತೆ, ಮತ್ತಿದ್ದಕ್ಕಿದ್ದಂತೆ ತಣ್ಣಗಾಗುತ್ತೆ. ಈಗ ಕೆಲ ಷರತ್ತುಗಳಿಗೆ ಒಪ್ಕೊಂಡಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಅಮೆರಿಕ ಇರಾನ್ ನಡುವಿನ ಮಾತುಕತೆ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಷರತ್ತನ್ನ ವಿಧಿಸಿದ್ದಾರೆ? ಅಮೆರಿಕ ಎಲ್ಲದಕ್ಕೂ ಕೂಡ ಓಕೆ ಅಂದಂತಿದೆ. ಸೌಖ್ಯ ಒಟ್ಟು 60 ದಿನಗಳ ಒಳಗೆ ಒಂದು ಅಂತಿಮ ಒಪ್ಪಂದಕ್ಕೆ ಬರುವ ರೀತಿಯಲ್ಲಿ ಇದೀಗ ಅಮೆರಿಕ ಮತ್ತು ಇರಾನ್ ಮೊದಲ ಹಂತದ ಒಂದು ಶಾಂತಿ ಮಾತುಕತೆಗೆ ಮುಂದಾಗಿದೆ. ಈ ಮೊದಲ ಹಂತದ ಶಾಂತಿ ಮಾತುಕತೆಯಲ್ಲಿ ಹಲವು ರೀತಿಯ ಷರತ್ತುಗಳನ್ನು ಎರಡೂ ದೇಶಗಳು ಪರಸ್ಪರ ಹಾಕಿಕೊಂಡಿದ್ದಾವೆ. ಅದರಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ, ಅಮೆರಿಕ ತಾನು ಏನು ಇರಾನ್ ಸುತ್ತಲೂ ನೌಕಾಪಡೆಯ ಜಲದಿಗ್ಬಂಧನ ಮಾಡಿತ್ತು, ಆ ಜಲದಿಗ್ಬಂಧನವನ್ನು ತೆಗೆದುಹಾಕಬೇಕು ಅಂತ ಹೇಳ್ಬಿಟ್ಟು ಇರಾನ್ ಷರತ್ತನ್ನು ವಿಧಿಸಿತ್ತು. ಜೊತೆಗೆ ಇರಾನ್ನ $24 ಬಿಲಿಯನ್ಗೂ ಹೆಚ್ಚು ಸ್ವತ್ತುಗಳು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಏನಿತ್ತು ಅದನ್ನೆಲ್ಲ ಅಮೆರಿಕ ತನ್ನ ವಶಕ್ಕೆ ತಗೊಂಡಿತ್ತು, ಫ್ರೀಸ್ ಮಾಡಿತ್ತು. ಅವನ್ನೆಲ್ಲದನ್ನು ಬಿಡುಗಡೆ ಮಾಡಬೇಕು ಅಂತ. ಆ ನಂತರದ ದಿನಗಳಲ್ಲಿ ಏನೊಂದು ಅಣ್ವಸ್ತ್ರ ತಯಾರಿಕೆ ಕಾರ್ಯಕ್ರಮ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂತಿಮ ಮಾತುಕತೆ ನಡೀಬೇಕು ಅಂತಲೂ ಕೂಡ ಅಮೆರಿಕ ಷರತ್ತೊಡ್ಡಿತ್ತು. ಅದಕ್ಕೂ ಕೂಡ ಇರಾನ್ ಇವಾಗ ಸಮ್ಮತಿಯನ್ನು ಸೂಚಿಸಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಮುಂದಿನ 30 ದಿನಗಳ ಒಳಗೆ ಮತ್ತೆ ತೆರೆಯೋದಕ್ಕೆ, ಅಂದರೆ ಯಥಾಸ್ಥಿತಿ ಯುದ್ಧಕ್ಕೆ ಮೊದಲು ಫೆಬ್ರವರಿ 27ಕ್ಕೆ ಮೊದಲು ಹೆಂಗಿತ್ತು ಸಿಚುವೇಶನ್, ಅದೇ ಸ್ಥಿತಿಗೆ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರೆಯೋದಕ್ಕೂ ಕೂಡ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಈ ಎಲ್ಲದರ ನಡುವೆ ಒಂದು ಆತಂಕ ಕೂಡ ಇದೆ. ಏನಂದರೆ, ಲೆಬನಾನ್ ಸೇರಿದಂತೆ ಎಲ್ಲಿಯೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇರಾನ್ ಷರತ್ತನ್ನು ವಿಧಿಸಿದೆ. ಆದರೆ ಇದೀಗ ಬರ್ತಿರೋ ಮಾಹಿತಿಯ ಪ್ರಕಾರ ಇಸ್ರೇಲ್ ಹೇಳ್ತಿರೋದು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಏನೊಂದು ಭದ್ರತೆ, ನಮ್ಮ ರಕ್ಷಣೆ ವಿಚಾರ ಏನಿದೆ ಅದರಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ, ನಾವು ರಾಜಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಹೇಳಿದೆ. ಹಂಗಾಗಿ ಇಲ್ಲಿ ಅಮೆರಿಕ ಮತ್ತು ಇರಾನ್ ಮಧ್ಯದ ಶಾಂತಿ ಮಾತುಕತೆ ಏನಿದೆ ಇದರಲ್ಲಿ ಇಸ್ರೇಲ್ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಈ 60 ದಿನಗಳ ಏನೊಂದು ಪೀರಿಯಡ್ ಏನಿದೆ, ಆ ವಿಂಡೋ ಏನಿದೆ, ಆ ಸಮಯದಲ್ಲಿ ಏನಾದ್ರೂ ಒಂದು ವೇಳೆ ಇಸ್ರೇಲ್ ಏನಾದರೂ ಲೆಬನಾನ್ ಮೇಲೆ ಅಥವಾ ಹೌತಿ ಉಗ್ರರ ಮೇಲೆ ಅಥವಾ ನೇರವಾಗಿ ಇರಾನ್ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ಆಗ ಈ ಶಾಂತಿ ಮಾತುಕತೆ ಏನಿದೆ ಅದು ಮುರಿದು ಬೀಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ
ಮುಂದಿನ ದಿನಗಳಲ್ಲಿ ಮುಂದಿನ 60 ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದು ಅಮೆರಿಕ ಮತ್ತು ಇರಾನ್ ನಡುವಿನ ಒಂದು ಸಂಪೂರ್ಣವಾದಂತಹ ಏನೊಂದು ಶಾಶ್ವತ ಕದನ ವಿರಾಮಕ್ಕೆ ನಾಂದಿ ಆಡ್ಬೋದು ಅನಿಸುತ್ತೆ. ಆದರೆ ಸದ್ಯದ ಮಟ್ಟಿಗೆ ಭಾರತೀಯರಿಗೆ ಒಂದು ಆಶಾವಾದ ಏನಂದರೆ ಏನೊಂದು ಕದನ ವಿರಾಮ ಏರ್ಪಟ್ಟಿದೆ, ಜೊತೆಯಲ್ಲೇ ಶಾಂತಿ ಮಾತುಕತೆ ಕೂಡ ನಡೀತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಡಾಲರ್ ಏನೊಂದು ತೈಲ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ತೈಲ ಬೆಲೆ ಸುಮಾರು $4-5ಗಳಿಗಿಂತಲೂ ಹೆಚ್ಚು ಇಳಿಕೆ ಕಂಡಿದೆ. ಅಂದರೆ ಒಟ್ಟು 5-6% ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಏನೊಂದು ಸದ್ಯ $85 ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ, ಇದು $60 ಅಂದರೆ ಯುದ್ಧಕ್ಕೂ ಮೊದಲು ಇದ್ದಂಥ $60-65 ಇಳಿಕೆ ಆಗುವಂಥ ನಿರೀಕ್ಷೆ ಕೂಡ ಇದೆ. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಭಾರತೀಯರಿಗೆ ಇದು ಸಮಾಧಾನಕರ ವಿಷಯ ಅಂತ ಹೇಳ್ಬೋದು. ಆದರೆ ಯುದ್ಧ ಅಂತಿಮವಾಗಿ ನಿಲ್ಲುತ್ತಾ ಅನ್ನೋದು ಇನ್ನು 60 ದಿನಗಳ ಒಂದು ಮಾತುಕತೆಗಳು ಮತ್ತು ಬೆಳವಣಿಗೆಗಳ ಮೇಲೆ ಆಧಾರ ಆಗಿರುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.